ಸಿ ಬಕ್ ಥ್ರೋನ್ ಇದು ತುಂಬಾ ಚಿಕ್ಕ ಬೆರಿಯಾಗಿದ್ದು ಇದು ಹಾರ್ಡೆಸ್ಟ್ ಕಂಡೀಷನ್ ಹಿಮಾಲಯದಲ್ಲಿ ಸಿಗುವಂತದ್ದಾಗಿದೆ. ಅತಿ ಹೆಚ್ಚು ಒಮೆಗಾ ಫ್ಯಾಟಿ ಆಸಿಡ್ ಹೊಂದಿರುವಂತಹ ಹಣ್ಣು ಇದಾಗಿದೆ. ಇದರಲ್ಲಿ ಒಮೆಗಾ 3, ಒಮೆಗಾ 6, ಒಮೆಗಾ 7 ಅಂತಹ ಫ್ಯಾಟಿ ಆಸಿಡ್ ವಿಚ್ ಇಸ್ ನಾಟ್ ಅವೈಲಬಲ್ ಇನ್ ನಾರ್ಮಲ್ ಫುಡ್ ಅಂತಾನೆ ಹೇಳ್ಬೋದು. ಒಮೆಗಾ 7 ಫ್ಯಾಟಿ ಆಸಿಡ್ ತುಂಬಾ ರೇರ್ ಆಗಿ ಸಿಗುವಂತದ್ದು. ನಾರ್ಮಲ್ ಫುಡ್ ನಲ್ಲಿ ಸಿಗುವುದು ಕಷ್ಟ. ಅದಕ್ಕೆ ಈ ಗಿಡಕ್ಕೆ ಕ್ಯಾಪ್ಟನ್ ಆಫ್ ಆಲ್ ದ ಪ್ಲಾಂಟ್ ಕಿಂಗ್ಡಮ್ ಅಂತಾನೆ ಕರೀತಾರೆ. ಸ್ಮಾಲ್ ಆರೆಂಜ್ ಬೆರಿ ನಿಮ್ಮ ಹೆಲ್ತ್ ಎಷ್ಟೆಲ್ಲ ಬೆನಿಫಿಟ್ ಮಾಡುತ್ತೆ ಅಂತ ಗೊತ್ತಾ? ಡೈಲಿ ಜಸ್ಟ್ 1 ಸ್ಪೂನ್ ರಸ ಸೇವಿಸ್ತಾ ಬಂದ್ರೆ ಸಾಕು, ನಿಮ್ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ನ ಕಂಪ್ಲೀಟ್ ರಿವರ್ಸ್ ಮಾಡುವಂತ ಶಕ್ತಿ ಈ ಬೆರಿಗಿದೆ. ಇದು ಅತಿ ಹೆಚ್ಚು ಒಮೆಗಾ ಫ್ಯಾಟಿ ಆಸಿಡ್ಸ್ ನ ಹೊಂದಿರುವಂತ ಈ ಸ್ಮಾಲ್ ಬೆರಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಮಾತಾಡ್ತಿರೋದು ಮೋದಿಜಿ ಅವರು ಕೂಡ ರೆಕಮೆಂಡ್ ಮಾಡಿರುವಂತಹ ಸಿ ಬಕ್ ಥ್ರೋನ್ ಅನ್ನೋ ಹೆಸರಿನ ಒಂದು ಚಿಕ್ಕ ಬೆರಿ ಬಗ್ಗೆ. ಇದು ಒಂದು ಪವರ್ಫುಲ್ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಅತಿ ಹೆಚ್ಚು ಒಮೆಗಾ ಫ್ಯಾಟಿ ಆಸಿಡ್ ಗಳು ಒಳಗೊಂಡಿದೆ. ಅವು ಯಾವುವು ಎಂದರೆ ಒಮೆಗಾ 3, ಒಮೆಗಾ 6, ಒಮೆಗಾ 7 ಇಂತಹ ಅನೇಕ ಫ್ಯಾಟಿ ಆಸಿಡ್ ಗಳನ್ನ ಈ ಗಿಡಮೂಲಿಕೆ ಒಳಗೊಂಡಿದೆ. ಅದರಲ್ಲೂ ಒಮೆಗಾ 7 ಫ್ಯಾಟಿ ಆಸಿಡ್ ಸಾಮಾನ್ಯವಾಗಿ ನಾರ್ಮಲ್ ಫುಡ್ ನಲ್ಲಿ ಸಿಗುವಂತದ್ದಲ್ಲ, ಆದರೆ ರೇರ್ ಫ್ಯಾಟಿ ಆಸಿಡ್ ಆಗಿದ್ದು ಕೇವಲ ಸಿ ಬಕ್ ಥ್ರೋನ್ ಜ್ಯೂಸ್ ನಲ್ಲಿ ಲಭ್ಯವಾಗಿದೆ. ಸೊ ಈ ಗಿಡವನ್ನು ಕ್ಯಾಪ್ಟನ್ ಆಫ್ ಆಲ್ ಪ್ಲಾಂಟ್ ಕಿಂಗ್ಡಮ್ ಅಂತಾನೆ ಹೇಳ್ಬಹುದು. ಸಿ ಬಕ್ ಥ್ರೋನ್ ಒಂದು ಹಿಮಾಲಯದ ರೀಜನ್ ಅಲ್ಲಿ ಸಿಗುವ ಒಂದು ಆರೆಂಜ್ ಬಣ್ಣದ ಬೆರಿ ಆಗಿದ್ದು ಇದರಲ್ಲಿ ವಿಟಮಿನ್ ಸಿ, ಒಮೆಗಾ ಫ್ಯಾಟಿ ಆಸಿಡ್ ಮತ್ತು ಆಂಟಿ ಆಕ್ಸಿಡೆಂಟ್ ತುಂಬಾ ಹೇರಳವಾಗಿರುತ್ತೆ. ಹಾಗಾದ್ರೆ ಇಂಥ ಸೂಪರ್ ಫುಡ್ ನ ಬೆನಿಫಿಟ್ಸ್ ನೋಡೋಣ ಬನ್ನಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದ್ರಲ್ಲಿ ಔಷಧ ಇದಾಗಿದೆ. ಈ ಜ್ಯೂಸ್ ದಿನನಿತ್ಯ ಸೇವಿಸ್ತಾ ಬಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಮಾಡಿ ಕೊಲೆಸ್ಟ್ರಾಲ್ ಮಟ್ಟ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ನಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸೂಪರ್ ಫುಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬೆನಿಫಿಟ್ ನೋಡೋದಾದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಸಹಕಾರಿಯಾಗಿದೆ. ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ಯಾವುದೇ ತರ ರೋಗಗಳನ್ನು ದೂರ ಸರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ಡೈಲಿ ಸ್ವಲ್ಪ ಜ್ಯೂಸ್ ಕುಡಿಯೋದ್ರಿಂದ ಕಾಫ್, ಕೋಲ್ಡ್, ಅವಾಗವಾಗ ಬರೋ ಜ್ವರ, ಕೆಮ್ಮು ಈ ತರ ಲಕ್ಷಣಗಳಿಂದ ದೂರ ಸರಿಬಹುದು. ಹಾಗೆ ನಮ್ಮ ಬಾಡಿ ಸ್ಟ್ರಾಂಗ್ ಆಗಿಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡೈಜೆಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಗಟ್ ಹೆಲ್ತ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಟ್ ಅಂದ್ರೆ ನಮ್ಮ ಎರಡನೇ ಬ್ರೈನ್ ಇದ್ದಂತೆ. ಗಟ್ ಚೆನ್ನಾಗಿದ್ರೆ ನಮ್ ಮೂಡ್ ಚೆನ್ನಾಗಿರುತ್ತೆ. ನಮ್ ಮೂಡ್ ಚೆನ್ನಾಗಿದ್ರೆ ನಾವು ಅಂದ್ಕೊಂಡ ಕೆಲಸನ ಸರಾಗವಾಗಿ ಮಾಡಿ ಮುಗಿಸ್ತೀವಿ. ಅದಕ್ಕೆ ಈ ಚೆಡಿ ಜ್ಯೂಸ್ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ನಾಲ್ಕನೇದಾಗಿ ವೆಯ್ಟ್ ಲಾಸ್ ಮಾಡ್ಲಿಕ್ಕೂ ಸಹಾಯ ಮಾಡುತ್ತೆ. ಈ ಬೆರಿ ಜ್ಯೂಸ್ ಗಟ್ ಹೆಲ್ತ್ ಸಪೋರ್ಟ್ ಮಾಡೋದ್ರಿಂದ ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗಲು ಹೆಲ್ಪ್ ಆಗಿ ಈ ಕಾರಣದಿಂದ ಫ್ಯಾಟ್ ಬರ್ನಿಂಗ್ ಕೂಡ ಈಸಿ ಆಗುತ್ತೆ. ಅದರಿಂದ ವೆಯ್ಟ್ ಲಾಸ್ ಕೂಡ ಈ ಬೆರಿ ಜ್ಯೂಸ್ ಉಪಯೋಗಿಸಬಹುದು. ನೆಕ್ಸ್ಟ್ ನೋಡೋದಾದ್ರೆ ಹೇರ್ ಅಂಡ್ ಸ್ಕಿನ್ ಹೆಲ್ತ್ ಕೂಡ ಇದು ಹೆಲ್ಪ್ ಆಗುತ್ತೆ. ಹೌದು, ಈ ಜ್ಯೂಸ್ ನಲ್ಲಿ ವಿಟಮಿನ್ ಸಿ, ಒಮೆಗಾ ಫ್ಯಾಟಿ ಆಸಿಡ್ ಅಂಡ್ ಆಂಟಿ ಆಕ್ಸಿಡೆಂಟ್ ಅಂತಹ ವಿಟಮಿನ್ಸ್, ಮಿನರಲ್ಸ್ ಹೇರಳವಾಗಿರೋದ್ರಿಂದ ನಮ್ ಸ್ಕಿನ್ ಗ್ಲೋ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ ಹೇರ್ ಫಾಲ್ ಕಂಟ್ರೋಲ್ ಮಾಡಿ ಹೇರ್ ಸ್ಟ್ರಾಂಗ್ ಮತ್ತು ಶೈನಿ ಆಗ್ಲಿಕ್ಕೂ ಕೂಡ ಇದು ಒಳ್ಳೆಯ ಮದ್ದು ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟೆಲ್ಲ ಆರೋಗ್ಯ ಉಪಯೋಗಗಳನ್ನ ಈ ಚಿಕ್ಕ ಬೆರಿ ಹೊಂದಿದೆ ಅಂತ. ಹಾಗಿದ್ರೆ ಯೂಸ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಇದನ್ನ ಯೂಸ್ ಮಾಡೋದು ತುಂಬಾನೇ ಸಿಂಪಲ್. 30 to 60 ml ಜ್ಯೂಸ್ ನ ಹಾಟ್ ಆರ್ ಕೋಲ್ಡ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊದಲು ಸೇವಿಸ್ತಾ ಬಂದ್ರೆ ಉಪಯೋಗಗಳು ಜಾಸ್ತಿ ಇರುತ್ತೆ. ಸ್ಕಿನ್ಗೆ ನೀವು 2 to 3 ಡ್ರಾಪ್ಸ್ ನ ಲೋಷನ್ ಜೊತೆ ಮಿಕ್ಸ್ ಮಾಡಿ ಹಚ್ಚಬಹುದು, ಅಥವಾ ಯಾವುದೇ ಫೇಸ್ ಪ್ಯಾಕ್ ಲೈಕ್ ಮನೇಲೆ ಮಾಡೋ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಆರ್ ಮುಲೇತಿ ಮಿಟ್ಟಿ ಫೇಸ್ ಪ್ಯಾಕ್ ಗಳ ಜೊತೆ 2 to 3 ಡ್ರಾಪ್ಸ್ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಹಳೆ ಕಲೆಗಳು ಹೋಗಲಾಡಿಸಿ ತ್ವಚೆನ ಕಾಂತಿಯುತ ಮಾಡಲು ಸಹಾಯ ಮಾಡುತ್ತೆ. ಇದು ಟ್ಯಾಬ್ಲೆಟ್ ರೂಪದಲ್ಲೂ ಅವೈಲೇಬಲ್ ಇರುತ್ತೆ. ಬಿಸಿ ಪೀಪಲ್ ಅಥವಾ ಟ್ರಾವೆಲಿಂಗ್ ಟೈಮ್ ನಲ್ಲಿ ಡಾಕ್ಟರ್ ಗೈಡೆನ್ಸ್ ಮೂಲಕ ತೆಗೆದುಕೊಳ್ಬಹುದು. ನಂತರ ನೋಡೋದಾದ್ರೆ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳೋದಾದ್ರೆ ಇದನ್ನು ಓವರ್ ಕನ್ಸಂಪ್ಷನ್ ಮಾಡಬಾರ್ದು. ಯಾರೇ ಸಹ ಇದನ್ನು ಓವರ್ ಆಗಿ ಕನ್ಸಂಪ್ಷನ್ ಮಾಡಬಾರ್ದು. ಯಾಕೆಂದ್ರೆ ಇದರಲ್ಲಿ ಹೈ ಅಮೌಂಟ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರೋದ್ರಿಂದ ಸ್ಟಮಕ್ ಅಪ್ಸೆಟ್ ಅಥವಾ ಆಸಿಡಿಟಿ ಹೆಚ್ಚಾಗಬಹುದು. ಮತ್ತೆ ಹೇಳೋದಾದ್ರೆ ಆಸ್ ಯೂಶುವಲ್ ಪ್ರೆಗ್ನೆಂಟ್ ವುಮೆನ್ ಅಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಉತ್ತಮ. ಹಾಗೆ ಬ್ಲಡ್ ಥಿನ್ನಿಂಗ್ ಪ್ರಾಬ್ಲಮ್ ಇರೋರು ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಳ್ಳೋದು ತುಂಬಾ ಉತ್ತಮ. ಸೊ ಫ್ರೆಂಡ್ಸ್, ಇದಾಗಿದ್ದು ಈ ಸ್ಮಾಲ್ ಬೆರಿಯ ಆರೋಗ್ಯ ಗುಣಲಕ್ಷಣಗಳು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮಗೆ ಕಾಳಜಿ ಉಳ್ಳವರ ಜೊತೆ ಶೇರ್ ಮಾಡಿ. ನಿಮ್ಗೆ ಇನ್ನೂ ವಿಶೇಷತೆ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.